ಹೆಲೋ ಗಾಯ್ಸ್, ವೆಲ್ಕಮ್ ಟು ಅಕಾಡೆಮಿಕ್ ಇನ್ಸೈಡ್. SLC ವಿದ್ಯಾರ್ಥಿಗಳಿಗೆ ಈಗ ಒಂದು ಗುಡ್ ನ್ಯೂಸ್. ಹೌದು, SLC ಮೌಲ್ಯಮಾಪನ ಈಗ ಕಂಪ್ಲೀಟ್ ಆಗಿದೆ. SLC ರಿಸಲ್ಟ್ ಯಾವಾಗ ಎನ್ನುವ ದಿನಾಂಕ ಕೂಡ ಈಗಾಗಲೇ ರಿಲೀಸ್ ಮಾಡಿದ್ದಾರೆ. ಹಾಗಾಗಿ ಈ ಬಾರಿ SSLC ರಿಸಲ್ಟ್ ಯಾವ ದಿನಾಂಕಕ್ಕೆ ರಿಲೀಸ್ ಆಗುತ್ತೆ ಅಂದರೆ, ನನಗೂ SSLC ಯಾವ ಟೈಮ್ಗೆ ರಿಲೀಸ್ ಆಗುತ್ತೆ ಅಂತ ಕೇಳಿದ್ರೆ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಅದಕ್ಕೂ ಮೊದಲು ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಹಾಗೂ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ, ಹಾಗೂ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈಗಾಗಲೇ ಮೌಲ್ಯಮಾಪನ ಕ್ಲೋಸ್ ಆಗುವುದರಿಂದ ನಿಮಗೆ SSLC ರಿಸಲ್ಟ್ ಮೇ ಫಸ್ಟ್ ವೀಕಲ್ಲೇ ಬರುವ 100% ಚಾನ್ಸಸ್ ಇದೆ. ಹೌದು, ಈ ಬಾರಿ ನಿಮಗೆ ಮೇ ಫಸ್ಟ್ ವೀಕಲ್ಲೇ ನಿಮ್ಮ SSLC ರಿಸಲ್ಟ್ ಏನಿದೆ ಅದು ನಿಮ್ಮ ಕೈಯಲ್ಲಿ ಇರುತ್ತದೆ. ಹಿಂದಿನ ಬಾರಿ ನೋಡುವುದಾದರೆ SSLC ರಿಸಲ್ಟ್ ಮೇ 9ಕ್ಕೆ ಬಂದಿತ್ತು. ಆದರೆ ಈ ಬಾರಿ ಅದಕ್ಕಿಂತ ಮುಂಚೆನೇ ರಿಸಲ್ಟ್ ಅನೌನ್ಸ್ ಆಗೋ ಎಲ್ಲ ಸಾಧ್ಯತೆಯೂ ಇದೆ. ಈ ಬಾರಿ SSLC ರಿಸಲ್ಟ್ ಮೇ ಫಸ್ಟ್ ವೀಕ್ಗೆ ಬರುವುದರಿಂದ ಯಾವ ದಿನಾಂಕ ಹಾಗೂ ಯಾವ ಡೇಟಲ್ಲಿ ರಿಲೀಸ್ ಆಗುತ್ತೆ ಅಂತ ಕೇಳುವುದಾದರೆ, ಈ ಬಾರಿ SSLC ರಿಸಲ್ಟ್ ಏನಿದೆ ಅದು ಮೇ ತಿಂಗಳ 3ನೇ ತಾರೀಕು ರಿಲೀಸ್ ಆಗುವ ಸಾಧ್ಯತೆ ಇದೆ. ಯಾವ ಟೈಮಿಂಗ್ಸ್ ರಿಲೀಸ್ ಆಗುತ್ತೆ ಎಂದು ಕೇಳುವುದಾದರೆ, ನಿಮಗೆ ಮಧ್ಯಾಹ್ನ 1 ಗಂಟೆ 3ನೇ ತಾರೀಕಿಗೆ ರಿಲೀಸ್ ಆಗುತ್ತೆ. ಅಧಿಕೃತ ವೆಬ್ಸೈಟ್ ಅಲ್ಲಿ ನೀವು ಆಗ ಹೋಗಿ ಚೆಕ್ ಮಾಡಿಕೊಳ್ಳಬಹುದು. ನಿಮ್ಮ ರೋಲ್ ನಂಬರ್ ಹಾಗೂ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮತ್ತು ಶೇರ್ ಮಾಡಿ, ಹಾಗೂ ನಮ್ಮ ಕಮೆಂಟ್ ಸೆಕ್ಷನ್ಗೆ ಹೋಗಿ ಏನೇ ಡೌಟ್ಸ್ ಇದ್ರೂ ಕಮೆಂಟ್ ಮಾಡಿ. ಹಾಗೂ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ. PDF ನಮ್ಮ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಿ. ಡಿಸ್ಕ್ರಿಪ್ಷನಲ್ಲಿ ಎಲ್ಲ ಲಿಂಕು ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ಜಾಯ್ನ್ ಆಗಬಹುದು.